ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಕನ್ನಡದಲ್ಲಿ ಮಾತನಾಡಿದ ಬೆಂಗಳೂರು ಬುಲ್ಸ್ ಕೋಚ್. ಹೌದು ಫ್ರೆಂಡ್ಸ್, BC ರಮೇಶ್ ಅವರು ಇವತ್ತು ಕನ್ನಡದಲ್ಲಿ ಮಾತನಾಡಿದ್ದಾರೆ. ಹಾಗಾದರೆ ಅವರು ಏನು ಮಾತನಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನೀವು ಅನ್ಕೋತಾ ಇರ್ಬೋದು BC ರಮೇಶ್ ಅವರು ಕರ್ನಾಟಕದವರು, ಕನ್ನಡದಲ್ಲಿ ಮಾತನಾಡದೆ ಬೇರೆ ಭಾಷೆಯಲ್ಲಿ ಯಾಕೆ ಮಾತನಾಡುತ್ತಾರೆ ಅಂತ. ಇಲ್ಲ ಫ್ರೆಂಡ್ಸ್, ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿರುವ ಎಲ್ಲ ಆಟಗಾರರು ಕೂಡ ಬೇರೆ ಸ್ಟೇಟ್ನಿಂದ ಬಂದಿರುವವರು, ಬೇರೆ ಬೇರೆ ರಾಜ್ಯಗಳಿಂದ. ಅಂದರೆ ಅಲ್ಲಿ ಭಾಷೆ ಚೇಂಜ್ ಇರುತ್ತೆ. ಅವರ ಜೊತೆ ಅವರಿಗೆ ಹೊಂದುವಂಥ ಭಾಷೆಯಲ್ಲಿ ಮಾತನಾಡಬೇಕು. ಆದರೆ ನಮ್ಮ BC ರಮೇಶ್ ಅವರು ಪ್ರಾಕ್ಟೀಸ್ ಸಮಯದಲ್ಲಿ ಚೆನ್ನಾಗಿ ಆಡಿ ಅಂತ ಕನ್ನಡ ಪದಗಳನ್ನು ಬಳಸಿದ್ದಾರೆ. ಇದು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂಥರ ಖುಷಿ ವಿಚಾರ. ಯಾಕೆಂದರೆ ಕನ್ನಡ ಪದವನ್ನು ಬೇರೆ ಭಾಷೆಯ ಆಟಗಾರರಿಗೆ ಹೇಳಿಕೊಡ್ತಾ ಇದ್ದಾರೆ ಅಂದರೆ ಇದು ನಮಗೆ ಒಂಥರ ಖುಷಿ ವಿಚಾರನೇ ಹೌದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸೀಸನಲ್ಲಿ ಕಪ್ ಗೆಲ್ಲಲಿ ಅಂತ ನಾವೆಲ್ಲರೂ ಆಶಿಸೋಣ. ಹಾಗೆಲ್ಲ ಕಪ್ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.